ಉಪವಾಸ ಇದ್ದೀರಾ, ಅದಕ್ಕೆ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ತಗೊಳ್ಳಿ, ತಿನ್ನಿ, ಸ್ವಲ್ಪನಾದ್ರೂ ಶಕ್ತಿ ಬರುತ್ತೆ. ಅಲ್ಲ, ಊಟ ಬಡಿಸಿ ಅಷ್ಟು ದೂರ ನಿಂತಿದ್ದೀರಲ್ಲ, ನಾನು ಹೇಗ್ ತಿನ್ಲಿ? ಪಕ್ಕದಲ್ಲಿ ಬಂದು ಕೂತ್ಕೋಬಾರ್ದಾ? ನಾನು ಯಾಕೆ ಪಕ್ಕದಲ್ಲಿ ಕೂತ್ಕೋಬೇಕು? ಅದು 3 ದಿನದಿಂದ ಊಟ ಮಾಡಿಲ್ಲ ಅಲ್ವಾ? ಅಕಸ್ಮಾತ್ ನಾನು ತಿಂತಿರ್ಬೇಕಾದ್ರೆ ನೆತ್ತಿಗೆ ಏರ್ಬಿಟ್ರೆ ಅಟ್ಲೀಸ್ಟ್ ನೀರು ಕುಡ್ಸಕ್ಕಾದ್ರೂ ಯಾರಾದ್ರೂ ಇರ್ಬೇಕಲ್ವಾ? ಅದಕ್ಕೆ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ ಪ್ಲೀಸ್. ಇರಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಹಾ, ತಿನ್ನಿ. ನಾನು ಒಬ್ನೇ ಹೇಗೆ ತಿನ್ನೋದು? ನೀವು ಸ್ವಲ್ಪ ತಿನ್ನಿ, ಬನ್ನಿ. ಅಲ್ಲ ಧ್ರುವ ಅವರೇ, ಉಪವಾಸ ಇರೋದು ನೀವು. ನಾನ್ ಹೇಗ್ ನಿಮ್ ಜೊತೆ ಊಟ ಮಾಡ್ಲಿ? ಮೊದಲು ನೀವು ಊಟ ಮಾಡಿ. ಮೈನಾ ಅವ್ರೆ, ನನ್ ಮೈನಾ ಏನು ಅಂತ ನನಗೆ ಗೊತ್ತಿಲ್ವಾ? ನಾನು ಉಪವಾಸ ಇದ್ರೆ ನೀವು ತಾನೇ ಹೇಗೆ ತಿಂದಿರ್ತೀರಾ ಹೇಳಿ? ನನಗೆ ಗೊತ್ತು. ನೀವು ಸರಿಯಾಗಿ ಊಟ ಮಾಡಿರಲ್ಲ, ಅದಕ್ಕೆ ನೀವು ಸ್ವಲ್ಪ ಊಟ ಮಾಡಿ ಬನ್ನಿ. ಇಲ್ಲ ಧ್ರುವ ಅವರೇ, ನೀವು ಊಟ ಮಾಡಿ, ನಾನು ಆಮೇಲೆ ತಿಂತೀನಿ. ಸ್ವಲ್ಪ ಊಟ ಮಾಡಿ. ಬೇಡ, ನಂಗೆ ತಿನ್ನಿ. ನೀವು ನನ್ನ ಮಾತು ಕೇಳಲ್ಲ. ತಗೊಳ್ಳಿ, ತಿನ್ನಿ ತಿನ್ನಿ ತಿನ್ನಿ. ನೀವು ಎಷ್ಟು ಹೊಟ್ಟೆ ಹಸ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ತಗೊಳ್ಳಿ. ಬೇಡ ಧ್ರುವ ಅವರೇ, ನೀವು ಊಟ ಮಾಡಿ. ಈಗ ನೀವ್ ತಿನ್ನಿ. ಸರಿ, ನನ್ನ ಜೊತೆಗೆ ನೀವು ಸ್ವಲ್ಪ ತಿನ್ಬೇಕು. ಸರಿ. ಹತ್ರ ಬನ್ನಿ. ಅಬ್ಬಬ್ಬಾ, ಇಷ್ಟು ರುಚಿಯಾದ ಊಟ ನಾನು ಇಲ್ಲಿವರೆಗೂ ತಿಂದೇ ಇಲ್ಲ. ತುಂಬಾ ಚೆನ್ನಾಗಿದೆ ಮೈನಾ ಅವರೇ. ಊಟ ಮಾಡಿ. ನೀವು ತಿನ್ಲೇಬೇಕಿದು. ನಾನು ತಿಂತೀನಿ, ನೀವು ತಿನ್ನಿ. ನೀವು ತಿನ್ನಿ, ನಾನು ತಿಂತೀನಿ. ಎತ್ಕೊಂಡಿರೋ ತುತ್ತು ಕೆಳಗಿಡಬಾರ್ದು ಅಂತಾರೆ. ಬನ್ನಿ, ಊಟ ಮಾಡಿ. ನೀವು ಊಟ ಮಾಡಿ. ನೀವು ಊಟ ಮಾಡಿ. ಇಂಥ ಮಧುರ ಪ್ರೇಮ ಚಿಗುರ ಬೆಳೆಸಿದವನ್ಯಾರೋ, ಎದೆ ಮನೆಯಾಗದ ತೆಗೆದ ದೇವರು ಯಾರೋ. ಇನ್ನೊಂಚೂರು ಬಾಡಿಸ್ಲಾ? ಮೊದಲಿರೋದು ಮುಗಿಸಿ. ಇದೆ ಮೋಹವೇ ತೆರಿಗೆ. ತೆರೆದಿಟ್ಟಿರೋ ಮನೇಲಿ ಏನೇನೋ ನುಗ್ಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನುಗ್ತಾ ಇದೆಯಲ್ಲ. ಇದು ನಿಮ್ಮ ಅತ್ತೆ ಮನೆ ಅಲ್ಲ. ಈ ಹೊಸಲು ತುಳಿಯೋದಕ್ಕೆ ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ಹೋಗ್ತಾ ಇರಲಿಂದ. ಗೆಟ್ ಔಟ್.
ಅಲ್ಲ, ನಾನು ನಿನ್ನ ನನ್ನ ಫ್ಯಾಮಿಲಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ ಅಂದ್ಮೇಲೆ ನಿನ್ಗೆ ಹೇಳೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ಮಾವ ಏಯ್,